ಹಬ್ಬಗಳಿಗೆ ಎಲ್ಲ ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ? ಈ 2 ಟಿಪ್ನ ಫಾಲೋ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಎಲ್ಲ ದೇವ್ರ ಪಾತ್ರೆಗಳನ್ನ ಪಳಪಳ ಅಂತ ಒರೆಸ್ಬೋದು. ಎಷ್ಟೇ ದೇವ್ರ ಪಾತ್ರೆಗಳಿದ್ರೂ ಒಂದು ಹಾಫ್ ಆನ್ ಅವರಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಕೈಗೆ ಶ್ರಮ ಕೊಡೋ ಅಷ್ಟೇ ಬೇಡ, ಉಜ್ಜೋದು ಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದು ಈಸಿಯಾಗಿ ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ನಾನು ಇದನ್ನು ನೋಡಿಬಿಟ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಟ್ರೈ ಮಾಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಈಸಿಯಾಗಿ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ನಾವು ಜಾಸ್ತಿ ಹೊತ್ತು ಶ್ರಮಪಟ್ಟು ಉಜ್ಜೋ ಅಷ್ಟೇ ಅವಶ್ಯಕತೆ ಇಲ್ಲ, ಅಷ್ಟು ಈಸಿಯಾಗಿ ಕ್ಲೀನ್ ಆಯ್ತು ಅಂತಲೇ ಹೇಳ್ಬೋದು. ಏನಿಲ್ಲ, ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಲೆಮನ್ ಸಾಲ್ಟ್ ಅಂತ ಬರುತ್ತೆ, ಲಿಂಬುಪ್ಪು, ಇದು ಒಂದಿದ್ರೆ ಸಾಕು. ಮನೇಲಿ ಎಲ್ಲರ ಮನೇಲಿ ಡಿಶ್ ವಾಷರ್ ವಿಮ್ ಲಿಕ್ವಿಡ್ ಇದ್ದೇ ಇರುತ್ತೆ, ಅದೊಂದು 2 ಟೇಬಲ್ ಸ್ಪೂನು. ಇವಾಗ ನಾನು ಈ ಪಾತ್ರೆ ತುಂಬ ನೀರು ತಗೊಂಡಿದ್ದೀನಿ. ಫಿಲ್ಟ್ರ್ ವಾಟರ್ ತಗೊಳ್ಳಿ, ಯಾಕಂದರೆ ಉಪ್ಪು ನೀರಲ್ಲಿ ತೊಳೆದ್ರೆ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಫಿಲ್ಟ್ರ್ ವಾಟರ್ ತಗೊಂಡ್ರೆ ಕ್ಲೀನಾಗಿ ಬೇಗನೆ ಕ್ಲೀನ್ ಆಗಿಬಿಡುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆ ನೀರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಲೆಮನ್ ಸಾಲ್ಟನ್ನ ತಗೊಂಡಿದ್ದೀನಿ. ಜಾಸ್ತಿ ಪಾತ್ರೆ ಇರೋದ್ರಿಂದ 4 ಟೇಬಲ್ ಸ್ಪೂನು, ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾನೇ ತಗೊಳ್ಳಿ. ಅದನ್ನು ಹಾಕ್ಬಿಟ್ಟು ವಿಮ್ ಲಿಕ್ವಿಡ್ ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಹಾಕಿ ಒಂದು 5 ನಿಮಿಷ ನೋಡಿ ಇಡ್ತಾ ಇದ್ದೀನಿ ಆ ಪಾತ್ರೆಗಳನ್ನೆಲ್ಲ ಹಾಕಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಎಷ್ಟು ಬೇಗ ಕ್ಲೀನ್ ಆಯಿತು ಗೊತ್ತಾ? ನಮ್ಗೆ ಹಂಗೆ ಒಂದು 5 ನಿಮಿಷಕ್ಕೆ ಆ ಕರೆಗಳೆಲ್ಲ ಹೋಗ್ಬಿಡ್ತು, ಬ್ಲ್ಯಾಕ್ ಆಗಿರೋದೆಲ್ಲ. ಹೊಸದು ಹೆಂಗಿರುತ್ತೆ ಆ ಥರ ಆಗಿಬಿಡ್ತು. ನಾನು ಇದು ಫಸ್ಟ್ ಟೈಮೇ ಟ್ರೈ ಮಾಡಿರೋದು, ಯೂಟ್ಯೂಬಲ್ಲಿ ನೋಡಿನೇ ಟ್ರೈ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ತೆಲುಗು ಅವ್ರು ಮಾಡಿರೋ ಈ ವಿಡಿಯೋನ ನೋಡಿಕೊಂಡೆ ನಾನು ಟ್ರೈ ಮಾಡಿರೋದು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಬೇಗನೆ ರಿಸಲ್ಟ್ ಬಂತಂತಲೇ ಹೇಳ್ಬೋದು. ಇದೆಲ್ಲ ನಾನು ಯೂಸ್ ಮಾಡಲ್ಲ, ಎಲ್ಲ ಮೇಲೆ ಎತ್ತಿಟ್ಬಿಡ್ತೀನಿ, ಹಬ್ಬಗಳು ಬಂದ್ರೇ ಯೂಸ್ ಮಾಡೋದು. ಇವಾಗ ಈ ಥರ ಯಾವ್ದಾದ್ರು ಈಸಿಯಾಗಿ ಕ್ಲೀನ್ ಮಾಡೋ ಥರ ನೋಡೋಣ ಅಂತ ಹೇಳ್ಬಿಟ್ಟೆ ನಾನು ಲೆಮನ್ ಸಾಲ್ಟನ್ನ ತೊಗೊಂಬಂದು ಟ್ರೈ ಮಾಡಿ ನೋಡಿದೆ. ನಿಜವಾಗ್ಲೂ ಫ್ರೆಂಡ್ಸ್, ಇದು 100% ರಿಸಲ್ಟ್ ಅಂತಲೇ ಹೇಳ್ಬೋದು. ಕೈಗೆ ಸ್ವಲ್ಪನೂ ಶ್ರಮ ಇಲ್ದಿರ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಇವಾಗ ಹಬ್ಬಗಳಿಗೆ ಎಲ್ಲರೂ ಮನೆಗಳಲ್ಲೂ ದೀಪಗಳು, ಬೆಳ್ಳಿ ದೀಪಗಳು, ತಾಮ್ರ, ಹಿತ್ತಾಳೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಎಲ್ಲರ ಮನೇಲೂ ಜಾಸ್ತಿ ದೇವ್ರ ಪಾತ್ರೆಗಳಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೇನು ಹಬ್ಬಗಳಿಗೆ ಎಲ್ಲರೂ ಕಷ್ಟ ಬೀಳ್ತಾ ಇರ್ತೀರಿ, ಹುಣ್ಸೆಹಣ್ಣು ಹಾಕಿ ಪೀತಾಂಬರಿ ಹಾಕಿ ಕ್ಲೀನ್ ಮಾಡ್ತಾ ಇರ್ತೀರಿ. ಈ ಟಿಪ್ನ ಫಾಲೋ ಮಾಡಿ ನೋಡಿ, ನಿಜವಾಗ್ಲೂ 100% ರಿಸಲ್ಟ್ ಅಂತಲೇ ಹೇಳ್ಬೋದು. ಇನ್ನು ನಾನು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗಂತೂ ಒಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಕ್ಲೀನ್ ಆಗೋಯ್ತು. ಬೇಗನೆ ಕ್ಲೀನ್ ಮಾಡ್ಕೊಂಬಿಟ್ಟೆ, ಒಂದು 5 ನಿಮಿಷ ನೆನೆಸ್ದೆ, ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇವಾಗ ನೋಡಿ, ಎಷ್ಟೇ ಬ್ಲ್ಯಾಕ್ ಆಗಿರೋ ದೀಪಗಳು ಅಷ್ಟೇ ಇವಾಗ ಸುಮ್ಮನೆ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಬಿಸ್ಲರಿ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ಲೀನ್ ಆಯ್ತಂದರೆ ನಿಜವಾಗ್ಲೂ ಕ್ಲೀನ್ ಆಗಿಬಿಡ್ತು, ಬೇಗನೆ ಕ್ಲೀನ್ ಆಗಿಬಿಡ್ತಂತನೇ ಹೇಳ್ಬೋದು. ಇನ್ನು ಕೈಯಲ್ಲಿ ಅಂತೂ ನಾನು ಫೋರ್ಸಾಗಂತೂ ಉಜ್ಜೇ ಇಲ್ಲ, ಪೀತಾಂಬರಿ ಬಳಸಿಲ್ಲ, ಹುಣ್ಸೆಹಣ್ಣು ಬಳಸಿಲ್ಲ. ನಿಜವಾಗ್ಲೂ ಈ ಟೈಮ್ ಅಂತೂ ತುಂಬಾ ಯೂಸ್ಫುಲ್ ಆಯಿತು ಈ ಟಿಪ್ನ. ಮತ್ತು ಇನ್ನು ಯಾವಾಗೂ ಅಷ್ಟೇ ಶ್ರಮ ಇಲ್ದಿರ ಕ್ಲೀನ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಇವಾಗೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನು ದೇವ್ರಿಗೆಲ್ಲ ಡೈಲಿ ಯೂಸ್ ಮಾಡೋ ದೇವ್ರ ಪಾತ್ರೆಗಳು. ಇದೆಲ್ಲ ನೋಡಿ ಎಷ್ಟು ಬೇಗನೆ ಕ್ಲೀನ್ ಆಗಿಬಿಡ್ತು. ಜಿಡ್ಡೆಲ್ಲ ಕೂಡ ಅಷ್ಟೇ ಬೇಗ ರಿಮೂವ್ ಆಗಿಬಿಡ್ತು. ಸುಮ್ಮನೆ ಒಂದು ದೀಪಗಳಾಗಿರಲಿ, ಅರಿಶಿನ ಕುಂಕುಮ ಆಗೋ ಬಟ್ಲಾಗಿರಲಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸುಮ್ಮನೆ ಒಂದು 5 ನಿಮಿಷ ಇಟ್ಟೆ ಅಷ್ಟೇ. ಇದು ಅಷ್ಟೇ ಬೇಗನೆ ಕ್ಲೀನ್ ಆಗೋಯ್ತು. ಇವತ್ತಂತೂ ಕೆಲಸ ಅಂತೂ ಬೇಗನೆ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಇವಾಗ ಕೆಲಸಗಳಿಗೆಲ್ಲ ಹೋಗೋರಿಗೆ ಟೈಮ್ ಇರಲ್ಲ, ಬೆಳಗ್ಗೆ ಟೈಮಲ್ಲಿ ಟೈಮ್ ಇರಲ್ಲ, ನಾಳೆ ಎಲ್ಲ ಪೂಜೆ ಮಾಡ್ಕೋಬೇಕಂದ್ರೆ ಇವತ್ತೇ ಕ್ಲೀನ್ ಮಾಡ್ಕೊತಾರೆ. ಈ ಟಿಪ್ ಅಂತೂ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು.
ಇನ್ನು ಹಬ್ಬಗಳು ಬಂದರೆ ಇದು ಕ್ಲೀನಿಂಗ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇದೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದೇ ಒಂದು ದೊಡ್ಡ ಟಾಸ್ಕು. ಅದೊಂದು ದೊಡ್ಡ ಕೆಲಸ ಆದರೆ ಎಲ್ಲ ಕೆಲಸ ಆದಂಗೆ. ಮೇಯ್ನಾಗಿರೋದೇ ಈ ಥರ ಕ್ಲೀನ್ ಮಾಡ್ಕೊಳೋ ವಿಷಯನೇ. ಇನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ರಿಸಲ್ಟ್ ನಾನು ಚೆಕ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇರೋದು. ನಾನು ಸುಮ್ಮನೆ ಏನು ಹೇಳ್ತಾ ಇಲ್ಲ ವೀಡಿಯೋಗೋಸ್ಕರ ಅಂತೇಳ್ಬಿಟ್ಟು. ಇದು ನಾನು ಟ್ರೈ ಮಾಡಿ ನನಗೆ ಈಸಿ ಆದಮೇಲೆ ನಿಮ್ಮ ಹತ್ರ ಅಪ್ಲೋಡ್ ಮಾಡ್ತಾ ಇರೋದು. ನಾನು ತುಂಬಾ 100% ರಿಸಲ್ಟ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ತೊಳ್ದಿದ ತಕ್ಷಣ ನಾವು ಬಟ್ಟೆಯಲ್ಲಿ ಒರೆಸ್ಬೇಕು. ಮತ್ತು ಉಪ್ಪು ನೀರಲ್ಲಿ ತೊಳ್ಕೊಂಡ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ಹೇಳ್ತಾ ಇರ್ತೀನಿ, ಕಾವೇರಿ ನೀರು ಇಲ್ಲ ಫಿಲ್ಟ್ರ್ ವಾಟ್ರಲ್ಲಿ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ತೊಳೆದಾದ್ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪಾತ್ರೆ. ಒಂದು ವಾರ ಆದರೂ ಏನಾಗಲ್ಲ, ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.